ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 57ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಆದರೆ ಇತ್ತ ಆಶಿಕ್ನ ಬಾಯಿಂದ ನನ್ನ ಮಗು ಅನ್ನೋ ವರ್ಡ್ ಕೇಳಿದ ಮರುಕ್ಷಣವೇ ಅನ್ವಿತಾಳ 2 ಕಾಲುಗಳ ಕೆಳಗಿದ್ದ ಇಡೀ ನೆಲ ಒಂದೇ ಸೆಕೆಂಡ್ನಲ್ಲಿ ಜಾರು ಹೋದ ಹಾಗೆ ಭೀಕರ ಆಘಾತ ಉಂಟಾಯಿತು. ಅನ್ವಿತಾ ಕಂಪ್ಲೀಟ್ ಆಗಿ ಗಾಬರಿಯಾಗಿ ಮುಖವೆಲ್ಲ ಬೆವ್ತು ಹೋಗಿ ತೀವ್ರ ಆತಂಕದಿಂದ ಸೀದಾ ಸೋಫಾದ ಮೇಲೆ ಕುಳಿತುಕೊಳ್ತಾ ನಡುಗೋ ದನಿಯಲ್ಲಿ ಕೇಳಿದ್ಲು. ಆಶಿಕ್, ಆಯುಷ್ ಬಗ್ಗೆ ನಿನ್ಗೆ ಯಾರು ಬಾಯ್ಬಿಟ್ಟು ಹೇಳಿದ್ರು? ನಿನ್ಗೆ ಈ ಸತ್ಯ ಎಷ್ಟು ದಿನದಿಂದ ಗೊತ್ತಿದೆ? ನಿನಗ್ ಬಿಟ್ರೆ ಇನ್ಯಾರಿಗೆಲ್ಲ ಈ ಸೀಕ್ರೆಟ್ ಗೊತ್ತಾಗಿದೆ? ಹೇಳು ಆಶಿಕ್. ಇಷ್ಟು ದಿನ ಇಡೀ ಪ್ರಪಂಚದ ಕಣ್ಣಿನಿಂದ ಬಚ್ಚಿಟ್ಟು ಕಾಪಾಡ್ಕೊಂಡು ಬಂದಿದ್ದ ತನ್ನ ಮಗುವಿನ ಸತ್ಯ ಇವತ್ತು ಆಶಿಕ್ಗೆ ಸಿಕ್ಕಿ ಬಿದ್ದಿದೆ ಅಂದಮೇಲೆ ಇನ್ಯಾರಿಗೆಲ್ಲ ಈ ಸೀಕ್ರೆಟ್ ತಲುಪಿರಬಹುದು ಅಂತ ಅನ್ವಿತಾ ಉಳ್ಕೊಳ್ಗೆ ತೀವ್ರವಾಗಿ ಯೋಚನೆ ಮಾಡ್ತಾ ಇದ್ಲು. ಅನ್ವಿತಾ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗಾಬರಿಯಾಗಿರೋದನ್ನ ನೋಡಿ ಆಶಿಕ್ ತಕ್ಷಣ ತನ್ನ ಕಣ್ಣೀರ್ ಒರೆಸ್ಕೊಂಡು ಸೋಫಾದಲ್ಲಿ ಕುಳಿತಿದ್ದ ಅವಳ ಬಳಿಗೆ ನಡೆದು ಬಂದ. ಅವನು ಕೆಳಗ್ ಬಾಗಿ ನೆಲದ ಮೇಲೆ ಮೊಣಕಾಲೂರಿ ಕುಳಿತು ಅನ್ವಿತಾಳ ನಡುಗ್ತಾ ಇದ್ದ 2 ಕೈಗಳನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಸಾಂತ್ವನ ಹೇಳ್ದ. ಅನ್ವಿತಾ, ಪ್ಲೀಸ್ ಮೊದಲು ರಿಲ್ಯಾಕ್ಸ್ ಆಗು. ಈ ವಿಷಯ ಇನ್ಯಾವ ಒಬ್ಬ 3ನೇ ವ್ಯಕ್ತಿಗೂ ಗೊತ್ತಿಲ್ಲ. ಕೇವಲ ಒಬ್ಬ ತಂದೆಯಾಗಿ ನನಗ್ ಮಾತ್ರ ಗೊತ್ತು. ಈ ಪ್ರಪಂಚದಲ್ಲಿ ಒಬ್ಬ ತಂದೆಗೆ ತನ್ನ ಮಗು ಯಾವುದು ಅನ್ನೋದನ್ನ ಐಡೆಂಟಿಟಿ ಮಾಡೋಕೆ ಇನ್ಯಾರದ್ದೋ ಮುಖ ನೋಡೋ ಅವಶ್ಯಕತೆ ಇದೆಯಾ ಅನ್ವಿತಾ? ಆ ಮಗು ನನ್ನದೇ ಸ್ವಂತ ನೆರಳು ಅನ್ನೋ ಆಗಿದ್ದಾನೆ ಅನ್ವಿತಾ. ನೀನು ಆ ಮಗುವನ್ನ ಇಡೀ ಪ್ರಪಂಚದ ಕಣ್ಣಿಂದ ಹೈಡ್ ಮಾಡಿದ್ದು ಒಂದ್ ರೀತಿಗೆ ತುಂಬಾ ಒಳ್ಳೇದೇ ಆಯ್ತು. ಇಲ್ದೇ ಇದ್ರೆ ಅವನನ್ನ ಕಣ್ಣಾರೆ ನೋಡಿದ ಆ ಒಂದೇ ಒಂದು ಸೆಕೆಂಡ್ನಲ್ಲಿ ನಮ್ಮಮ್ಮನ್ಗೆ ಇಡೀ ಸತ್ಯ ಹೊರಬರೋಕೆ ಒಂದು ಕ್ಷಣನೂ ಬೇಕಾಗ್ತಾ ಇರ್ಲಿಲ್ಲ. ಪ್ಲೀಸ್ ಇದನ್ನೊಮ್ಮೆ ನೋಡು ಅಂತ ಆಶಿಕ್ ತನ್ನ ಮೊಬೈಲ್ ಫೋನ್ ಓಪನ್ ಮಾಡಿ ಒಂದು ಫೋಟೋ ತೋರಿಸ್ದ. ಅದು ಒಂದು ಹಳೆಯ ಖ್ಯಾತ ಬಿಸ್ನೆಸ್ ಮ್ಯಾಗಝಿನ್ನ ಫ್ರಂಟ್ ಪೇಜ್ ಆಗಿತ್ತು. ಅದ್ರ ಮೇಲೆ ಆಶಿಕ್ನ ತಾಯಿ ದೇವಿಕಾ ಜೋಯಿಶ್ ಅಂಡ್ ಅವರ ಪಕ್ಕದಲ್ಲೇ ಕುಳಿತಿದ್ದ ಕೇವಲ 2 ವರ್ಷದ ಮುದ್ದಾದ ಪುಟ್ಟ ಆಶಿಕ್ನ ಆ ಹಳೆಯ ಚೈಲ್ಡ್ಹುಡ್ ಫೋಟೋ ಪ್ರಿಂಟ್ ಆಗಿತ್ತು. ಆ ಫೋಟೋದಲ್ಲಿದ್ದ ಆಶಿಕ್ ಅಂಡ್ ಇವತ್ತಿನ ಈ 2 ವರ್ಷದ ಪುಟ್ಟ ಆಯುಷ್ ಇಬ್ರು ಅಕ್ಷರಶಃ ಒಂದು ನಾಣ್ಯದ 2 ಮುಖಗಳ ತರಹ ಪರ್ಫೆಕ್ಟ್ ಆಗಿ ಒಂದೇ ತರಹ ಕಾಣಿಸ್ತಾ ಇದ್ರು. ಆ ಫೋಟೋ ನೋಡಿದ ನಂತರ ಅನ್ವಿತಾ ಆ ಫೋನನ್ನ ಸೀದಾ ಸೋಫಾ ಮೇಲಿಟ್ಟು ಆಶಿಕ್ನ ಆ ಕಡುಕಂದು ಬಣ್ಣದ ಕಣ್ಣುಗಳನ್ನೇ ಶಾರ್ಪ್ ಆಗಿ ದಿಟ್ಟಿಸಿ ನೋಡಿದ್ಲು. ಪಾಸ್ಟ್ನಲ್ಲಿ ಯಾವ ದಿನ ಆಶಿಕ್ ಲೈಫ್ ಅಂಡ್ ಡೆತ್ ಮಧ್ಯೆ ನರಕ ಅನುಭವಿಸ್ತಾ ಆ ಟ್ರೈನ್ನಲ್ಲಿ ಫಸ್ಟ್ ಟೈಮ್ ಸಿಕ್ಕಿದ್ನೋ ಆವತ್ತು ಅವನ ಕಣ್ಣಲ್ಲಿ ಎಂತಹದ್ದೋ ಒಂದು ತಡೆಯಲಾರದಷ್ಟು ತೀವ್ರವಾದ ಪೇನ್ ಇತ್ತೋ ಪರ್ಫೆಕ್ಟ್ ಆಗಿ ಇವತ್ತು ಕೂಡ ಅವನ ಕಣ್ಣುಗಳಲ್ಲಿ ಅದೇ ಪೇನ್ ಅವಳಿಗೆ ಕ್ಲಿಯರ್ ಆಗಿ ಕಾಣಿಸ್ತು. ಅದನ್ನ ಕಂಡ ಆ ಮರುಕ್ಷಣವೇ ಅನ್ವಿತಾಳ ಹೃದಯ ಒಂದೇ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಗಿ ನಡುಗ್ ಹೋಯ್ತು. ಅವಳಿಗೆ ತನ್ನ ಪಾಸ್ಟ್ ಲೈಫ್ನ ಆ ಇಡೀ ಹಳೆಯ ನೆನಪುಗಳು ಮತ್ತೆ ಹೊಸದಾಗಿ ಕಣ್ಮುಂದೆ ಬಂದಿದ್ವು. ಆವತ್ತು ಮರಣದ ದಾರಿಯಲ್ಲಿದ್ದ ಈ ಆಶಿಕ್ನನ್ನ ತಾನು ಹೇಗೆ ಇಡೀ ಶಕ್ತಿ ಹಾಕಿ ನರಕದಿಂದ ಕಾಪಾಡಿ ಬದುಕಿಸಿದ್ದೆ ಅನ್ನೋ ಸತ್ಯ ಅವಳಿಗೆ ನೆನಪಿಗೆ ಬಂತು. ಇವತ್ತು ತಾನೇ ಸ್ವತಃ ತನ್ನ ಹಠದಿಂದ ಅವನನ್ನ ಮತ್ತೆ ಅದೇ ಕತ್ತಲೆಯ ಕೋಣೆಗೆ ತಳ್ಳಿ ಕೊಲ್ತಾ ಇದ್ದೀನಿ ಅನ್ನೋ ರಿಯಾಲಿಟಿ ಅವಳು ಹೃದಯಕ್ಕೆ ತಲುಪಿತು. ಅಷ್ಟರಲ್ಲೇ ಅವಳು ಒಳಗಿದ್ದ ಹೆಣ್ಣಿನ ಧ್ವನಿ ಅವಳನ್ನೇ ಕೆಣಕಿ ಗಟ್ಟಿಯಾಗಿ ಕೂಗಿ ಹೇಳ್ದು. ಅನ್ವಿತಾ, ಇಷ್ಟೊಂದು ಸ್ವಾರ್ಥಿಯಾಗಿ ಬಿಹೇವ್ ಮಾಡಬೇಡ. ನೀನು ನಿನ್ನ ಲೈಫ್ನ ಪ್ರತಿಯೊಂದು ರಿಲೇಶನ್ಶಿಪ್ನಲ್ಲೂ ಸೋತು ನೊಂದಿರಬಹುದು ನಿಜ. ಆದ್ರೆ ಅದಕ್ಕೋಸ್ಕರ ನೀನಿವತ್ತು ಈ ಆಶಿಕ್ನ ಹಕ್ಕನ್ನ ಕಸಿದುಕೊಳ್ಳೋದು ಎಷ್ಟು ದೊಡ್ಡ ಅನ್ಯಾಯ ಗೊತ್ತಾ? ಇವತ್ತಿನ ಈ ಪರಿಸ್ಥಿತಿಗೆ ಕೇವಲ ಆಶಿಕ್ ಒಬ್ಬನೇ ಕಾರಣ ಅಲ್ಲ. ನಿನ್ನದೇ ಆದ ಕೆಲವು ಹೆದರಿಕೆಯ ಸ್ವಾರ್ಥದ ಡಿಸಿಷನ್ಸ್ ಕೂಡ ಅಷ್ಟೇ ಬಿಗ್ ರೀಸನ್ ಆಗಿದೆ ಅಂತ ಅವಳ ಮೈಂಡ್ ಅವಳಿಗೆ ನೆನಪು ಮಾಡಿಕೊಡ್ತು. ಅವಳ ಒಳಗಿದ್ದ ಆ ಸತ್ಯ ಇವತ್ತು ಅವಳಿಗೆ ಪ್ರತಿಯೊಂದು ವಿಷಯವನ್ನ ಪೂರ್ತಿ ರಿಯಲೈಸ್ ಮಾಡಿಸ್ತು. ಇನ್ಮೇಲೆ ಈ ಆಶಿಕ್ಗೆ ಅವನಿಗೆ ಸಿಗಬೇಕಾದ ಆ ಹಕ್ಕನ್ನ ಪ್ರೀತಿಯಿಂದ ನೀಡುವುದು ಹೆಣ್ಣಾಗಿ ತನ್ನ ಕರ್ತವ್ಯ ಅನ್ನೋದು ಅವಳಿಗೆ ಕನ್ಫರ್ಮ್ ಆಯಿತು. ಹಾಗಾಗಿ ಅವಳು ಸೋಫಾ ಬಳಿ ನಿಂತಿದ್ದ ಆಶಿಕ್ನ ಕಣ್ಣುಗಳನ್ನ ತುಂಬಾ ಭರವಸೆಯಿಂದ ನೋಡ್ತಾ
ಅವನ ಕೈಯಲ್ಲಿದ್ದ ತನ್ನ ಕೈಗಳನ್ನ ಇನ್ನೂ ಬಿಗಿಯಾಗಿ ಹಿಡ್ಕೊಂಡು ತುಂಬಾ ಸೌಮ್ಯವಾಗಿ ಹೇಳಿದ್ಲು. ಸರಿ ಆಶಿಕ್, ನಾನ್ ನಿನ್ಗೆ ಇವತ್ತಿನಿಂದ 1 ತಿಂಗಳ ಟೈಮ್ ಕೊಡ್ತಾ ಇದ್ದೀನಿ. ಆದ್ರೆ ನೀನು ನನ್ ಮೇಲಾಣೆಯಾಗಿ ಒಂದು ಪ್ರಾಮಿಸ್ ಮಾಡ್ಬೇಕಾಗುತ್ತೆ. ಯಾವತ್ತು ಯಾವುದೇ ಕಂಡೀಷನಲ್ಲೂ ನಿನ್ನ ಮತ್ತು ನನ್ನ ಮಗ ಆಯುಷ್ ಮಧ್ಯೆ ಇರೋ ಸಂಬಂಧ ಏನು ಅನ್ನೋದು ಈ ಜಗತ್ತಿನ ಯಾವೊಬ್ಬ ಮೂರನೇ ವ್ಯಕ್ತಿಗೂ ತಿಳಿಬಾರ್ದು. ಅಷ್ಟೇ ಅಲ್ಲ, ಸ್ವತಃ ನನ್ನ ಮಗ ಆಯುಷ್ಗೂ ಈ ಸತ್ಯ ಗೊತ್ತಾಗಬಾರ್ದು. ಈ 1 ತಿಂಗಳ ಟೈಮ್ ಮುಗಿದ ತಕ್ಷಣನೇ ನೀನು ತುಂಬ ಸೈಲೆಂಟಾಗಿ ಈ ಅಪಾರ್ಟ್ಮೆಂಟ್ ಬಿಟ್ಟು ಇಲ್ಲಿಂದ ಹೊರಟು ಹೋಗಬೇಕು. ಮತ್ತೆ ಯಾವತ್ತು ನಮ್ಮ ಈ ಹೊಸ ಬದುಕಿನ ಹಾದಿಗೆ ಮರಳಿ ಬರಬಾರ್ದು. ಇವತ್ತೇ, ಈವಾಗಲೇ ನನ್ನ ಈ ಕಂಡೀಷನ್ಗೆ ನೀನು ಕಂಪ್ಲೀಟಾಗಿ ಒಪ್ಕೊಳ್ತೀಯಾ ಹೇಳು? ಅನ್ವಿತಾಳ ಬಾಯಿಂದ ಆ 1 ತಿಂಗಳ ಪರ್ಮಿಷನ್ ಮಾತು ಕೇಳಿದ ಆ ಮರುಕ್ಷಣವೇ ಇತ್ತ ಕಡಲಲ್ಲಿ ಮುಳುಗ್ತಾ ಇದ್ದ ಆಶಿಕ್ನ ಆ ಒಂಟಿ ದೋಣಿಗೆ ಆಸರೆಯ ಹುಲ್ಲು ಸಿಕ್ಕಿದ ಹಾಗೆ ಆಯಿತು. ಅವನು ಆ ನಂಬಲಾಗದಷ್ಟು ಅಪಾರವಾದ ಎಕ್ಸೈಟ್ಮೆಂಟ್ ಮತ್ತು ಖುಷಿಯಲ್ಲಿ ಇನ್ನು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯವಾಗದೆ ತಕ್ಷಣ ಮುಂದೆ ಬಂದು ಅನ್ವಿತಾಳ 2 ಕೆನ್ನೆಗಳಿಗೆ ಮತ್ತು ಅವಳ ಹಣೆಗೆ ತುಂಬ ಪ್ರೀತಿಯಿಂದ ಮುತ್ತು ನೀಡಿ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ. ತುಂಬಾ ವರ್ಷಗಳ ಸುದೀರ್ಘ ಅವಧಿಯ ನಂತರ ಇವತ್ತು ಸಡನ್ ಆಗಿ ಅನ್ವಿತಾಳಿಗೆ ಆಶಿಕ್ ಕಡೆಯಿಂದ ಆ ಇಂಟೆನ್ಸ್ ಪ್ರೀತಿಯ ಸ್ಪರ್ಶ ಸಿಕ್ಕಿದ್ರಿಂದ ಇಷ್ಟು ದಿನ ಕಲ್ಲಿನ ಬಂಡೆಯ ತರಹ ಹೆಪ್ಪುಗಟ್ಟಿದ್ದ ಅವಳ ಹೃದಯದ ಬಡಿತ ಒಂದೇ ಸೆಕೆಂಡ್ನಲ್ಲಿ ವಿಪರೀತ ಸ್ಪೀಡಾಗಿ ಬಡಿಯೋಕೆ ಸ್ಟಾರ್ಟ್ ಆಯಿತು. ಅವಳಿಗೆ ಇವತ್ತು ತಾನು ಬದುಕಿನಲ್ಲಿ ಕಂಪ್ಲೀಟ್ ಆಗಿ ಜೀವಂತವಾಗಿದ್ದೀನಿ ಅನ್ನೋ ಸತ್ಯ ರಿಯಲೈಸ್ ಆಯಿತು. ಆದ್ರೆ ಮರುಕ್ಷಣವೇ ಅವಳು ಜಾಗರೂಕಳಾಗಿ ಈ ಒಂದು ಪ್ರೀತಿಯ ಸ್ಪರ್ಶ ಮತ್ತೆ ತನ್ನನ್ನ ಲೈಫ್ನಲ್ಲಿ ಕಂಪ್ಲೀಟ್ ಆಗಿ ವೀಕ್ ಮಾಡಿ ಮುಳುಗಿಸ್ಬಿಡಬಹುದು ಅಂತ ಒಳಗೊಳಗೆ ಹೆದರ್ಕೊಂಡ್ಳು. ಅವಳು ತಕ್ಷಣವೇ ಆಶಿಕ್ನನ್ನ ತನ್ನಿಂದ ಸ್ವಲ್ಪ ದೂರ ತಳ್ಳಿ ನೈಟಾಗಿ ಕಠಿಣ ಸಿಟ್ಟು ತೋರಿಸ್ತಾ ಶಾರ್ಪ್ ಆಗಿ ಹೇಳಿದ್ಲು. ಆಶಿಕ್, ನೆನ್ಪಿಟ್ಕೋ, ನಾನು ನಿನ್ಗೆ ಕೇವಲ ನನ್ನ ಮಗ ಆಯುಷ್ ಹತ್ರ ಬಂದು ಆಟ ಆಡೋಕೆ ಮಾತ್ರ ಪರ್ಮಿಷನ್ ನೀಡಿದ್ದೇನೆ ಹೊರತು ನನ್ನ ಹತ್ರ ಬರೋಕೆ ಖಂಡಿತ ಅಲ್ಲ. ಸೊ ಪ್ಲೀಸ್ ನಿನ್ನ ಎಮೋಷನ್ಸನ್ನು ಸ್ವಲ್ಪ ಲಿಮಿಟ್ಸ್ನಲ್ಲಿ ಇಟ್ಕೋ. ಆಶಿಕ್ ತಕ್ಷಣವೇ ತನ್ನ ಕೈಗಳನ್ನ ಹಿಂದೆ ಎಳ್ಕೊಂಡು ತುಂಬಾ ಮುಗ್ಧವಾಗಿ ಮುಗುಳ್ನಗ್ತಾ, ಅಯ್ಯೋ, ಐ ಆಮ್ ರಿಯಲಿ ಸಾರಿ ಅನ್ವಿತಾ, ಅದು ವಿಪರೀತ ಖುಷಿಯಲ್ಲಿ ತಾನಾಗಿಯೇ ಆಗೋಯ್ತು, ಥ್ಯಾಂಕ್ಸ್ ಅಂತ ಹೇಳ್ದ. ಅನ್ವಿತಾ ಇನ್ಮೇಲೆ ಅಲ್ಲಿ ನಿಲ್ದೆ ತಕ್ಷಣವೇ ತನ್ನ ಫ್ಲ್ಯಾಟ್ನ ಕಡೆಗೆ ಹೋಗೋಕೆ ಬಾಗ್ಲ ಹತ್ರ ತಲುಪಿದ್ಲು. ಆದ್ರೆ ಅವಳಿಗೆ ಸಡನ್ ಆಗಿ ಏನೋ ನೆನ್ಪಿಗೆ ಬಂದು ಮತ್ತೆ ಹಿಂದೆ ತಿರುಗಿ ಆಶಿಕ್ ಮುಖ ನೋಡಿ ಕೇಳಿದ್ಲು. ಅಂದ್ಹಾಗೆ ಆಶಿಕ್, ನೀನು ಇವತ್ತಿನಿಂದ ಈ ಅಪಾರ್ಟ್ಮೆಂಟ್ನಲ್ಲಿ ಯಾರ ಹೆಸರಿನಲ್ಲಿ ವಾಸವಿರ್ತೀಯ? ಹೊರಗಿನ ಜನರಿಗೆ ನಿನ್ನ ಹೆಸರು ಗೊತ್ತಾಗಲ್ವಾ? ಅದಕ್ಕೆ ಆಶಿಕ್ ಬಾಗ್ಲ ಹತ್ರ ನಡ್ದು ಬಂದು ತುಂಬಾ ಗಂಭೀರವಾಗಿ ಹೇಳ್ದ. ಅನ್ವಿತಾ, ನಾನು ಇನ್ಮೇಲೆ ಈ ಸಿಟಿಯಲ್ಲಿ ಕೇವಲ ಆಕಾಶ್ ಅನ್ನೋ ಹೆಸರಿನಲ್ಲೇ ಬದುಕ್ತೀನಿ. ಸೊ ನೀನು ಅದ್ರ ಬಗ್ಗೆ ಒಂಚೂರು ಟೆನ್ಷನ್ ತಗೋಬೇಡ. ನಿನ್ನ ತರಹನೇ ನಾನು ಕೂಡ ಈ ರಾಯಲ್ ಬಟ್ಟೆ ಮತ್ತು ದುಬಾರಿ ಕಾರ್ಸ್ ತೆಗೆದು ಹಾಕಿದ್ರೆ ಕೇವಲ ಒಬ್ಬ ನಾರ್ಮಲ್ ಮನುಷ್ಯ ಅಷ್ಟೇ. ಇವತ್ತು ಲೈಫ್ನಲ್ಲಿ ಫಸ್ಟ್ ಟೈಮ್ ನನಗೆ ನನ್ನ ಈ ಶ್ರೀಮಂತ ಸಕ್ಸಸ್ ನೆನೆಸ್ಕೊಂಡು ಒಳಗೊಳಗೆ ವಿಪರೀತವಾಗಿ ವಿಷಾದ ಅನ್ನಿಸ್ತಾ ಇದೆ. ಆಶಿಕ್ನ ಆ ಮಾತುಗಳಲ್ಲಿ ವಿಷಾದದ ಕಣ್ಣೀರು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಅನ್ವಿತಾಗೆ ತನ್ನ ಆ ಪ್ರಶ್ನೆ ನೆನೆಸ್ಕೊಂಡು ಸ್ವಲ್ಪ ಮುಜುಗರ ಅನ್ನಿಸ್ತು. ಅವಳು, ಸಾರಿ, ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ ಅಂತ ಹೇಳಿ ತಕ್ಷಣವೇ ಆ ಫ್ಲ್ಯಾಟ್ನಿಂದ ಆಚೆ ಬಂದು ತನ್ನ ಮನೆಯ ಡೋರ್ ಮೇಲಿದ್ದ ಅನ್ವಿತಾ ಪಾಟೀಲ್ ಅನ್ನೋ ನೇಮ್ ಪ್ಲೇಟ್ ನೋಡ್ತಾ ಸದ್ದಿಲ್ದೆ ಒಳಗಡೆ ಎಂಟರ್ ಆದ್ಲು. ಅನ್ವಿತಾ ಮನೆ ಒಳಗಡೆ ಕಾಲಿಟ್ಟ ತಕ್ಷಣವೇ ಅಲ್ಲಿ ಹಾಲ್ನ ಸೋಫಾ ಮೇಲೆ ಗೆಳತಿ ರಿಧಿಮಾ ಜೊತೆ ಡಾಕ್ಟರ್ ರಿಷಬ್ ಕೂಡ ಬಂದು ಕುಳಿತಿರೋದು ಅವಳ ಕಣ್ಣಿಗೆ ಬಿತ್ತು. ರಿಧಿಮಾ ಅನ್ವಿತಾಳ ಡಲ್ ಆಗಿದ್ದ ಮುಖ ನೋಡಿ ತಕ್ಷಣ ಎದ್ದು ಬಂದು ಆತಂಕದಿಂದ ಕೇಳಿದ್ಲು. ಅನು, ಆರ್ ಯು ಆಲ್ ರೈಟ್ ಅಲ್ವಾ? ನೀನು ಅವನ ಜೊತೆ ಏನು ಮಾತಾಡ್ದೆ ಹೇಳು? ಅನ್ವಿತಾ ನಿಧಾನವಾಗಿ ನಡೆದು ಬಂದು ಸೋಫಾ ಮೇಲೆ ಕುಳಿತುಕೊಂಡು ಕೆಲವು ಕ್ಷಣಗಳ ಸೈಲೆನ್ಸ್ ನಂತರ ತುಂಬಾ ಲೋ ಧ್ವನಿಯಲ್ಲಿ ಹೇಳಿದ್ಲು. ರಿಧಿ, ಆಶಿಕ್ಗೆ ಆಯುಷ್ ಬಗ್ಗೆ ಸತ್ಯ ಪೂರ್ತಿಯಾಗಿ ಗೊತ್ತಾಗಿದೆ. ಆ ಮಾತು ಕೇಳಿದ ಆ ಮರುಕ್ಷಣವೇ ಸೋಫಾ ಮೇಲಿದ್ದ ಡಾಕ್ಟರ್ ರಿಷಬ್ನ ಎದೆ ಒಂದೇ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಗಿ ಜಾರ್ ಹೋಯಿತು. ಅವನಿಗೆ ಒಳಗೊಳಗೆ ನಡುಕ ಶುರುವಾಯಿತು. ಆದರೆ
ಅನ್ವಿತಾ ಆಮೇಲೆ ಆಶಿಕ್ ಜೊತೆ ತಾನು ಮಾಡ್ಕೊಂಡ 1 ತಿಂಗಳ ಒಪ್ಪಂದದ ವಿಷಯವನ್ನ ವಿವರಿಸಿದ ಮೇಲೆ ರಿಷಬ್ಗೆ ನೆಮ್ಮದಿಯ ನಿಟ್ಟುಸಿರು ಬಂತು. ಆದ್ರೆ ಇತ್ತ ರಿಧಿಮಾ ಮಾತ್ರ ಅನ್ವಿತಾಳ ಈ ವಿಚಿತ್ರ ಡಿಸಿಷನ್ ಕೇಳಿ ಬೇಸರಗೊಂಡು ಕೂಗಿದ್ಲು. ಅನು, ನನ್ಗೆ ನಿಮ್ಮಿಬ್ರು ಮೈಂಡ್ ಸೆಟ್ ಒಂಚೂರು ಅರ್ಥನೇ ಆಗ್ತಾ ಇಲ್ಲ ಕಣೆ. ನಿಮ್ಮಿಬ್ರು ಮಧ್ಯ ಅಪಾರವಾದ ಪ್ರೀತಿ ಇದೆ, ಕಣ್ಣಲ್ಲಿ ಕೇರಿಂಗ್ ಇದೆ, ಗೌರವ ಇದೆ. ಆದ್ರೂ ಕೂಡ ನೀವಿಬ್ರು ದಿನಾಲು ಯಾಕೀ ತರ ಒಬ್ರಿಗೊಬ್ರು ದೂರವಾಗಿ ನರ್ಕದ ಹಿಂಸೆ ಅನುಭವಿಸ್ತಾ ಇದ್ದೀರಾ ಹೇಳಿ? ನಿಮ್ಮಿಬ್ರ ಲೈಫ್ನ ಪ್ರಾಬ್ಲಮ್ ಆದ್ರೂ ಏನ್ ಹೇಳಿ? ಒಬ್ಬನಿಗೆ ಹೃದಯದಲ್ಲಿ ಪ್ರೀತಿ ಇದೆ, ಆದ್ರೆ ಅದನ್ನ ಹೇಗ್ ವ್ಯಕ್ತಪಡಿಸ್ಬೇಕಂತ ಗೊತ್ತಿಲ್ಲ. ಇನ್ನು ಈ ನಮ್ಮ ಅನ್ವಿತಾ ಮೇಡಮ್ಗೆ ಲೈಫ್ನಲ್ಲಿ ಹೇಗ್ ಪ್ರೀತಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ರಿಧಿಮಾ ಆ ತರಹ ರೇಗಿಸಿದ ತಕ್ಷಣ ಅನ್ವಿತಾ ಅವಳನ್ನ ಶಾರ್ಪ್ ಆಗಿ ನೋಡಿ, ರಿಧಿ, ಪ್ಲೀಸ್ ನಿನ್ ಲೆಕ್ಚರ್ ನಿಲ್ಸು ಅಂದ್ಲು. ಆದ್ರೆ ರಿಧಿಮಾ ಒಂಚೂರು ಕಮ್ಮಿ ಆಗದೆ ಇನ್ನು ಹೆಚ್ಚಿನ ಹಕ್ಕಿನಿಂದ ಹೇಳಿದ್ಲು. ನಾನ್ ಯಾರ ಪರವಾಗಿನೂ ಮಾತಾಡ್ತಿಲ್ಲ ಅನು. ನಾನು ಕೇವಲ ನನ್ನ ಮುಗ್ಧ ಮಗು ಆಯುಷ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ತಂದೆ ಮತ್ತು ತಾಯಿಯ ಇಬ್ಬರ ಪ್ರೀತಿ ಸಿಗೋ ಭಾಗ್ಯ ಇರುವಾಗ ನಿನ್ನ ಈ ಹಠಕ್ಕೆ ಆ ಮಗು ಯಾಕೆ ದಿನಾಲು ನರ್ಕ ಅನ್ಭವಿಸ್ಬೇಕು ಹೇಳು? ನಿನ್ನ ಈ ಮೂರ್ಖತನದ ನಿರ್ಧಾರದಿಂದ ನೀನಿವತ್ತು ನಿನ್ ಮಗ ಆಯುಷ್ಗೆ ದ್ರೋಹ ಮಾಡ್ತಾ ಇದೀಯಾ ಅನು. ಇಷ್ಟೊಂದು ಸತ್ಯ ಗೊತ್ತಿದ್ರು ನೀನು ಮತ್ತೆ ಯಾಕೆ ಆ ಆಶಿಕ್ನನ್ನ 1 ತಿಂಗಳು ಪರೀಕ್ಷೆ ನೆಪದಲ್ಲಿ ಕಾಡಿಸ್ತಾ ಇದೀಯಾ? ನೀನು ನೇರವಾಗಿ ಅವನನ್ನ ನಿರಾಕರಿಸಬಹುದಿತ್ತಲ್ಲ. ಆದ್ರೆ ನಿನ್ಗೆ ಒಳಗಿರೋ ಆ ಪ್ರೀತಿನೇ ನಿನ್ನನ್ನ ಹಾಗೆ ಮಾಡೋಕ್ ಬಿಡ್ತಾ ಇಲ್ಲ. ಇದನ್ನ ಒಪ್ಕೋ ಅನು ಅಂತ ಹೇಳ್ತಾ ರಿಧಿಮಾ ತುಂಬಾ ಭಾವುಕಳಾಗಿ ಅವಳಿಗೆ ತುಂಬಾ ಬೈದು ಅಲ್ಲಿಂದ ಹೊರಟು ಹೋದ್ಲು. ರಿಷಬ್ ಕೂಡ ಅನ್ವಿತಾಳ ಭುಜದ ಮೇಲೆ ಕೈ ಇಟ್ಟು, ಅನ್ವಿತಾ, ರಿಧಿಮಾ ಆಡಿದ ಮಾತು ಸ್ವಲ್ಪ ಕಟುವಾಗಿದ್ರು ಅದರಲ್ಲಿ ಸತ್ಯ ಇದೆ. ನೀನು ಆಶಿಕ್ಗೆ ಅವನ ತಪ್ಪಿಗಿಂತ ಇನ್ನೂ ಹೆಚ್ಚಿನ ಶಿಕ್ಷೆ ನೀಡ್ತಾ ಇದೀಯ. ಇರ್ಲಿ, ನಿನ್ ಈ ನಿರ್ಧಾರದ ಮೇಲೆ ನನಗೆ ನಂಬಿಕೆ ಇದೆ. ನೀನ್ ತುಂಬಾ ಆಳವಾಗಿ ಯೋಚನೆ ಮಾಡಿ ಈ ಹೆಜ್ಜೆ ಇಟ್ಟಿದ್ಯಾ. ರಿಹಾನ್ ನಿದ್ದೆ ಮಾಡ್ತಾ ಇದ್ದಾನೆ, ನಾವು ಹೊರಡ್ತೀವಿ ಅಂತ ಹೇಳಿ ತಂಗಿಯ ಜೊತೆ ಮನೆಗೆ ಹೊರಟು ಹೋದ. ಅನ್ವಿತಾ ಸೋಫಾ ಮೇಲೆ ಒಂಟಿಯಾಗಿ ಕುಳಿತು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಒಳಗೊಳಗೆ ಭಯ ಕಾಡ್ತಾ ಇತ್ತು. ಪಾಸ್ಟ್ನಲ್ಲಿ ಕೇವಲ 3 ವರ್ಷದ ಮ್ಯಾರೇಜ್ ಲೈಫ್ ಮುರಿದು ಬೀಳೋಕೆ ಒಂದು ಸೆಕೆಂಡ್ ಟೈಮ್ ತಗೊಳ್ಳಿಲ್ಲ ಅವಳು. ಅಂಥದ್ರಲ್ಲಿ ಇವತ್ತು ಆಶಿಕ್ ಜೊತೆಗಿರೋ ಅವಳ ಈ ಸಂಬಂಧ ಕೇವಲ ಒಂದು ಸುಂದರ ಭ್ರಮೆಯ ಬೇಸಿಸ್ ಮೇಲೆ ನಿಂತಿತ್ತು. ನಾಳೆ ಬೆಳಿಗ್ಗೆ ಅವಳ ಈ ಕರಾಳ ಫಾಸ್ಟ್ ಲೈಫ್ನ ಕಹಿ ಪುಟಗಳು ಆಶಿಕ್ ಮುಂದೆ ಓಪನ್ ಆದರೆ ಅವನು ಅವಳನ್ನ ಅಕ್ಸೆಪ್ಟ್ ಮಾಡ್ತಾನ? ಇಷ್ಟೆಲ್ಲ ರಿಸ್ಕ್ ತಗೊಂಡು ಮತ್ತೆ ಅವಳ ಹೃದಯವನ್ನ ಉಡ್ಕೊಳ್ಳೋಕೆ ಅವಳು ರೆಡಿ ಇಲ್ಲ ಅಂತ ಅವಳು ತನ್ನ ಇಡೀ ಹೃದಯದ ಬಾಗಿಲುಗಳನ್ನ ಲಾಕ್ ಮಾಡ್ಕೊಂಡ್ಲು. ಮರುದಿನ ಬೆಳಿಗ್ಗೆ ಅನ್ವಿತಾ ಸೋಫಾ ಮೇಲೇನೆ ನಿದ್ದೆಯಿಂದ ಎಚ್ಚರ ಆದ್ಲು. ರಾತ್ರಿ ಇಡೀ ರೋಜ್ ಯೋಚನೆ ಮಾಡ್ತಾ ಅವಳು ಸೋಫಾ ಮೇಲೇನೆ ನಿದ್ದೆಗೆ ಜಾರಿದ್ಲು. ಆದ್ರೆ ಮನೆಯಲ್ಲಿ ಇವತ್ತು 2 ವರ್ಷದ ಪುಟ್ಟ ಆಯುಷ್ ಇಡೀ ಹಾಲ್ ತುಂಬಾ ತನ್ನ ಆಟಿಕೆಗಳನ್ನ ಎಸೆದು ವಿಪರೀತ ಗದ್ದಲ ಮಾಡ್ತಾ ಇದ್ದ. ಅನ್ವಿತಾ ಕಣ್ಣುಚ್ಕೊಂಡು ಎದ್ದು ಬರುವಷ್ಟರಲ್ಲೇ 5 ವರ್ಷದ ಜಾಣ ರಿಹಾನ್ ತಕ್ಷಣ ಓಡ್ ಬಂದು ತಮ್ಮ ಆಯುಷ್ಗೆ ಚಾಕ್ಲೇಟ್ ತೋರಿಸಿ ಸಮಾಧಾನ ಮಾಡೋಕೆ ಕಿಚನ್ ಕಡೆಗೆ ಕರ್ಕೊಂಡು ಹೋದ. ಅನ್ವಿತಾಗೆ ಈ ರಿಹಾನ್ನ ಆ ಮುಗ್ಧ ಜವಾಬ್ದಾರಿಯ ಕ್ಯಾರೆಕ್ಟರ್ ನೋಡಿ ಒಳಗೊಳಗೆ ಅಪಾರವಾದ ಪ್ರೀತಿ ಮೂಡ್ಬಂತು. ಅವಳು ತಕ್ಷಣವೇ ಬಟ್ಟೆ ಬದಲಾಯಿಸ್ಕೊಂಡು ಆಫೀಸ್ಗೆ ಹೋಗೋಕೆ ರೆಡಿ ಆದ್ಲು. ಮನೆಯಿಂದ ಹೊರಡುವಾಗ ಅವಳು ಅಮ್ಮ ರೇಖಾ ಅವ್ರ ಹತ್ರ ಹೋಗಿ ತುಂಬಾ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ಲು. ಅಮ್ಮ, ನಾನು ಆಫೀಸ್ನಲ್ಲಿ ಇಲ್ಲದ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಗಳು ಯಾರಾದರೂ ಬಂದು ನಮ್ಮ ಆಯುಷ್ನನ್ನ ನೋಡೋಕೆ ಕೇಳಿದ್ರೆ ದಯವಿಟ್ಟು ಯಾರನ್ನು ಮನೆ ಒಳಗಡೆ ಬಿಡಬೇಡಿ, ನೆನ್ಪಿಟ್ಕೊಳ್ಳಿ ಅಂದ್ಲು. ಅಮ್ಮ ಕೂಡ ಆಶ್ಚರ್ಯದಿಂದ ತಲೆ ಆಡಿಸಿ ಒಪ್ಕೊಂಡ್ರು. ಅನ್ವಿತಾ ಕಾರ್ ತಗೊಂಡು ಆಫೀಸ್ಗೆ ಹೋದಾಗ ಅಲ್ಲಿ ಊಟದ ವಿರಾಮದ ಸಮಯದಲ್ಲಿ ಗೆಳತಿ ಶ್ರೇಷ್ಠ ಅವಳಿಗೆ ಒಂದು ಬಿಗ್ ನ್ಯೂಸ್ ನೀಡಿದ್ಲು. ಅನ್ವಿತಾ, ನಮ್ಮ ಆಫೀಸ್ನ ಹೊಸ ಬಾಸ್ ಮಿಸ್ ಸೀಮಾ ಜೋಯಿಶ್ ಅವರು ನಾಳೆಯಿಂದಾನೆ ನಮ್ಮ ಈ ಬಿಲ್ಡಿಂಗ್ನ ಇಡೀ ಇಂಟೀರಿಯರ್ ನವೀಕರಣ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ ಕಣೆ. ಆ ಕಾರಣದಿಂದಾಗಿ ಇವತ್ತಿಂದ ನಮ್ಮ ಆಫೀಸ್ನ 70% ಎಂಪ್ಲಾಯೀಸ್ಗೆ ಕಂಪ್ಲೀಟ್ ಆಗಿ 3 ತಿಂಗಳು ಕಾಲ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ. ಅಂದ್ರೆ ಮನೆ ಕುಳಿತು ಕೆಲಸ ಮಾಡೋ ಅಫಿಷಿಯಲ್ ಪರ್ಮಿಷನ್ ಸಿಕ್ಕಿದೆ. ಆ್ಯಂಡ್ ಆ 70% ಲಿಸ್ಟ್ನಲ್ಲಿ ನನ್ನ ಮತ್ತೆ ನಿನ್ನ ಹೆಸರು ಕೂಡ ಇದೆ ಕಣೆ ಅನ್ವಿತಾ ಅಂತ ಶ್ರೇಷ್ಠ ಎಕ್ಸೈಟ್ ಆಗಿ ಹೇಳಿದ್ಲು.
ಶ್ರೇಷ್ಠ ಈ ಮಾತು ಹೇಳಿದ ತಕ್ಷಣವೇ ನಮ್ಮ ಅನ್ವಿತಾಳಿಗೆ ಒಳಗೊಳಗೆ ತಲೆ ತಿರುಗದ ಹಾಗಾಯ್ತು. ಯಾಕಂದ್ರೆ ಅವಳು ಆಫೀಸ್ಗೆ ಬಂದು ಕೆಲಸ ಮಾಡಿದ್ರೆ ದಿನ ಇಡೀ ಆಶಿಕ್ ನನ್ನ ಇಗ್ನೋರ್ ಮಾಡಬಹುದು ಮತ್ತು ರಾತ್ರಿ ಮನೆಗೆ ಹೋದಾಗ ಮಕ್ಕಳು ನಿದ್ದೆ ಮಾಡಿರ್ತಾರೆ ಅಂತ ಪ್ಲಾನ್ ಮಾಡಿದ್ಲು. ಆದ್ರೆ ಇವಾಗ 3 ತಿಂಗಳ ಕಾಲ ಮನೇಲೇ ಇರಬೇಕು ಅಂದಮೇಲೆ ಮುಂಭಾಗದ ಅಪಾರ್ಟ್ಮೆಂಟ್ನಲ್ಲೇ ಇರೋ ಆಶಿಕ್ಗೆ ದಿನವಿಡೀ ತನ್ನ ಮತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚಾನ್ಸ್ ಸಿಕ್ಕ ಹಾಗೆ ಆಗ್ತಾ ಇತ್ತು. ಅನ್ವಿತಾಳಿಗೆ ತೀವ್ರವಾದ ಸಿಟ್ಟು ಬಂತು. ಅವಳು ಆಫೀಸ್ ಮುಗಿಸಿ ವಾಪಸ್ ಅಪಾರ್ಟ್ಮೆಂಟ್ಗೆ ಬಂದ ತಕ್ಷಣನೇ ತನ್ನ ಮನೆಗೆ ಹೋಗೋ ಬದಲು ಸೀದಾ ಎದುರಿಗಿರೋ ಆಶಿಕ್ನ ಫ್ಲ್ಯಾಟ್ನ ಡೋರ್ ಬೆಲ್ಲನ್ನು ತೀವ್ರವಾದ ಸಿಟ್ಟಿನಿಂದ ಗಟ್ಟಿಯಾಗಿ ಬಾರಿಸಿದ್ಲು. ಅವಳು ಅವನಿಗೆ ಕ್ಲಾಸ್ ತಗೋಬೇಕು ಅಂತ ಡೋರ್ ಓಪನ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ಲು. ಆದರೆ ಆ ಬಾಗಿಲು ಓಪನ್ ಆದಾಗ ಒಳಗಡೆಯಿಂದ ಹೊರಗೆ ಬಂದು ನಿಂತ ಆ ವ್ಯಕ್ತಿಯನ್ನ ನೋಡಿ ಅನ್ವಿತಾಳ ಇಡೀ ಕೋಪ ಒಂದೇ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಗಿ ದೊಡ್ಡ ಶಾಕ್ ಆಗಿ ಚೇಂಜ್ ಆಯಿತು. ಯಾಕಂದ್ರೆ ಅಲ್ಲಿ ಬಾಗಿಲ ಬಳಿ ನಿಂತಿದ್ದ ಹುಡುಗಿ ಇನ್ಯಾರೂ ಆಗಿರಲಿಲ್ಲ. ಅವಳು ಇದೇ ಬಿಲ್ಡಿಂಗ್ ಸೊಸೈಟಿಯ ಪ್ರೆಸಿಡೆಂಟ್ ನರೇಂದ್ರ ಮಿಶ್ರಾ ಅವರ ಮುದ್ದಾದ ಮಗಳು, ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್ ಸೌಮ್ಯ ಆಗಿದ್ಲು. ಅನ್ವಿತಾಳನ್ನ ಆಶಿಕ್ ಫ್ಲಾಟ್ ಬಾಗಿಲಿನಲ್ಲಿ ನೋಡಿ ಸೌಮ್ಯ ತುಂಬಾ ಆಶ್ಚರ್ಯದಿಂದ, ಹೇ ಅನ್ವಿ, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು. ಅನ್ವಿತಾ ಮರಳಿ ಆನ್ಸರ್ ಮಾಡೋ ಮುನ್ನವೇ ಒಳಗಡೆಯಿಂದ ನಗುತ್ತಾ ಹೊರಗೆ ಬಂದ ಆಶಿಕ್ ಸೌಮ್ಯಾಳ ಮುಖ ನೋಡಿ ಚಾಣಾಕ್ಷತನದಿಂದ ಹೇಳ್ದ, ಎಸ್ ಸೌಮ್ಯ, ನಿನ್ನೆ ರಾತ್ರಿ ಅನ್ವಿತಾ ಅವರು ನನಗೆ ಫ್ಲ್ಯಾಟ್ ಶಿಫ್ಟಿಂಗ್ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಸುಳ್ಳು ಕತೆ ಕಟ್ಟಿ ಮ್ಯಾಟರ್ ಚೇಂಜ್ ಮಾಡ್ದ. ಸೌಮ್ಯ ಮುಗುಳ್ನಗ್ತಾ ಆಶಿಕ್ಗೆ ಹೇಳಿದ್ಲು, ಎಸ್ ಆಶಿಕ್ ಅವರೇ, ನಮ್ಮ ಸೊಸೈಟಿ ಒಂದು ಫ್ಯಾಮಿಲಿ ಥರ, ನಿಮಗೂ ಹೆಲ್ಪ್ ಮಾಡೋದು ನಮ್ಮ ಜವಾಬ್ದಾರಿ. ಅಂದಹಾಗೆ ನಮ್ಮಪ್ಪ ಇವತ್ತು ರಾತ್ರಿ ನಿಮಗೆ ನಮ್ಮ ಮನೆಯಲ್ಲಿ ಸ್ಪೆಷಲ್ ಊಟದ ಇನ್ವಿಟೇಷನ್ ನೀಡಿದ್ದಾರೆ, ಮರೀದೇ ಬನ್ನಿ ಅಂತ ಹೇಳಿ ಅನ್ವಿತಾಳಿಗೆ ಬಾಯ್ ಹೇಳಿ ಹೊರಟೋದ್ಲು. ಅನ್ವಿತಾ ಸೌಮ್ಯ ಮತ್ತು ಆಶಿಕ್ ಇಬ್ಬರನ್ನು ಒಟ್ಟಿಗೆ ಫ್ಲಾಟ್ನಲ್ಲಿ ನೋಡಿದ ಆ ಸೆಕೆಂಡ್ನಲ್ಲೇ ಇಷ್ಟೊಂದು ದಿನ ಇರದಿದ್ದ ಎಂತಹದೋ ಒಂದು ಅಸೂಯೆ ಇವತ್ತು ಅವಳ ಹೃದಯದ ಆಳದಲ್ಲಿ ಸಡನ್ ಆಗಿ ಬೆಂಕಿಯ ತರಹ ಜೋರಾಗಿ ಹೊತ್ತುರಿಯೋಕೆ ಸ್ಟಾರ್ಟ್ ಆಯಿತು. ಅವಳು ತೀವ್ರವಾದ ಕೋಪದಿಂದ ಆಶಿಕ್ ಮುಖ ನೋಡಿ ಹಲ್ ಕಡಿತಾ ಕೂಗಿದ್ಲು, ಮಿಸ್ಟರ್ ಆಕಾಶ್, ನಾನಿಲ್ಲಿ ನಿಮ್ಮ ಮತ್ತೆ ಆ ನಿಮ್ಮ ಒಳ್ಳೆ ಹುಡುಗಿಯ ರೊಮ್ಯಾಂಟಿಕ್ ಕಷ್ಟದ ಪ್ರದರ್ಶನ ನೋಡಕ್ ಬಂದಿಲ್ಲ. ಅಫಿಷಿಯಲ್ ಆಗಿ ಆಫೀಸ್ ನವೀಕರಣದ ನೆಪ ಹೇಳಿ ಇಡೀ ಎಂಪ್ಲಾಯೀಸ್ಗೆ ಮನೆಯಿಂದ ಕೆಲಸ ಮಾಡೋ ವರ್ಕ್ ಫ್ರಮ್ ಹೋಮ್ ಡ್ರಾಮಾ ಮಾಡಿದಿರಲ್ಲ, ಯಾಕೆ ಈ ಥರ ದಿನಾಲೂ ನನಗೆ ಮಾನಸಿಕವಾಗಿ ಹಿಂಸೆ ಕೊಡೋ ಹೊಸ ದಾರಿ ಹುಡುಕಿದಿರಾ ಹೇಳಿ. ಆಶಿಕ್ ಬಾಗಿಲ ಬಳಿ ನಿಂತು ಸುತ್ತಲೂ ಕಾರಿಡಾರ್ನಲ್ಲಿ ಒಮ್ಮೆ ನೋಡಿ ನಗುತ್ತಾ ಸೌಮ್ಯವಾಗಿ ಹೇಳ್ದ, ಅನ್ವಿತಾ ಮೇಡಮ್, ನೀವು ಬಾಗಿಲಿನಲ್ಲಿ ನಿಂತು ನನ್ನ ಮೇಲೆ ಈ ಥರ ಕೋಪ ತೋರಿಸಿದ್ರೆ ಹೊರಗಿನ ಜನರಿಗೆ ಅನಗತ್ಯ ಡೌಟ್ ಬರುತ್ತೆ. ನಿಮ್ಗೇನಾದರೂ ಮಾತಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಒಳಗಡೆ ಬಂದು ಆರಾಮಾಗಿ ಕುಳಿತು ಮಾತಾಡಿ ಅಂತ ಹೇಳ್ತಾ ಅವಳನ್ನ ಮೇಲಿಂದ ಕೆಳಗಿನವರೆಗೂ ಪ್ರೀತಿಯಿಂದ ನೋಡ್ದ. ಅವಳು ಆಫೀಸ್ ಬ್ಲೇಸರ್ ಸೂಟ್ ಧರಿಸಿ ಕೈಯಲ್ಲಿ ಲ್ಯಾಪ್ಟಾಪ್ ತಗೊಂಡು ಆಯಾಸದ ಮುಖದಲ್ಲಿ ನಿಂತಿದ್ದ ಆ ಶೈಲಿ ನೋಡಿ ಆಶಿಕ್ಗೆ ಒಳಗೊಳಗೆ ಅಪಾರವಾದ ಪ್ರೀತಿ ಮೂಡ್ತು. ಅನ್ವಿತಾ ಒಳಗಡೆ ಹೋಗ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಇತ್ತ ಅವಳ ಫ್ಲ್ಯಾಟ್ನ ಬಾಗಿಲು ಓಪನ್ ಆಗಿ 2 ವರ್ಷದ ಪುಟ್ಟ ಆಯುಷ್ ತನ್ನ ಕೈಯಲ್ಲಿ ತನ್ಗಿಂತ ದೊಡ್ಡದಾಗಿದ್ದ ಕ್ರಿಕೆಟ್ ಕಿಟ್ ಬ್ಯಾಟ್ ಹಿಡ್ಕೊಂಡು, ಅಮ್ಮ, ನಾನು ಕೆಳಗೆ ಕ್ರಿಕೆಟ್ ಆಡೋಕೆ ಹೋಗ್ತೀನಿ ಅಂತ ಕಿರ್ಚ್ತಾ ಆಚೆ ಬಂದ. ಅವನ ಹಿಂದೆನೆ ಅಮ್ಮ ರೇಖಾ ಅವರು, ಆಯು ಪುಟ್ಟ, ರಾತ್ರಿ ಟೈಮಲ್ಲಿ ಹೊರಗೆ ಹೋಗ್ಬಾರ್ದು ಅಂತ ನಿಮ್ಮಮ್ಮ ಬೈತಾಳೆ, ಒಳಗ್ ಬಾ ಅಂತ ಓಡ್ ಬಂದ್ರು. ಆಯುಷ್ ಕಾರಿಡಾರ್ನಲ್ಲಿ ಬಂದು ನಿಂತ ತಕ್ಷಣವೇ ಎದುರಿಗಿದ್ದ ಆಶಿಕ್ನ ಕಣ್ಣುಗಳು ತನ್ನ ಮುದ್ದಾದ ಮಗ ಆಯುಷ್ನನ್ನ ಆ ಫಸ್ಟ್ ಟೈಮ್ ಕಣ್ಣಾರೆ ನೋಡಿದ ಆ ಮರುಕ್ಷಣವೇ ಆ ಬಿಲಿಯನಿಯರ್ ಆಶಿಕ್ ಜೋಯಿಶ್ನ ಆ 2 ಕಣ್ಣುಗಳಿಂದ ಕಣ್ಣೀರು ಹನಿಗಳು ತಾವಾಗೆ ನಾನ್ ಸ್ಟಾಪ್ ಆಗಿ ಕೆನ್ನೆ ಮೇಲೆ ಜಾರೋಕೆ ಸ್ಟಾರ್ಟ್ ಆದ್ವು. ಅವನ ಮುಖದಲ್ಲಿ ನಂಬಲಾಗದಷ್ಟು ಅಪಾರವಾದ ನೆಮ್ಮದಿಯ ನಗು ಮೂಡ್ತು. ಯಾಕಂದ್ರೆ ತನ್ನ ಕಣ್ಣ ಮುಂದೆ ಇರೋ ಆ ಮುಗ್ಧ ಆಯುಷ್ ಅಕ್ಷರಶಃ ತನ್ನದೇ ಆದ ಮುದ್ದಾದ ನೆರಳು ತರಹನೇ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದ್ದ. ಆಶಿಕ್ಗೆ ಇನ್ಮೇಲೆ ತನ್ನ ಕಣ್ಣೀರು ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗದೆ ಪಕ್ಕಕ್ಕೆ ಮುಖ ತಿರುಗಿಸ್ಕೊಂಡು ಕಣ್ಣೀರು ಒರೆಸ್ಕೊಂಡ.